ನಾಗಮಂಗಲ ಗಲಭೆಯಲ್ಲೂ ಕೂಡ ಪಾಲಿಟಿಕ್ಸ್ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ರೇಸ್ ಆಗಿರುವಂತಹ ಕೆಲವು ಪ್ರಶ್ನೆಗಳು. ಹಾಗಾದ್ರೆ ಏನ್ ಪ್ರಶ್ನೆ, ಯಾಕಿಂತದೊಂದು ಅನುಮಾನ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ನಲ್ಲಿ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಯ್ತಾ ಪ್ರಶ್ನೆ ಇದೆ. A1 ಇಂದ A23 ತನಕ ಹಿಂದೂಗಳನ್ನೇ ಅಕ್ಯೂಸ್ಡ್ಗಳನ್ನಾಗಿ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಲಭೆಯ A1 A2 ಆರೋಪಿಗಳು ಎಲ್ಲರೂ ಹಿಂದೂಗಳೇ. ಪೊಲೀಸರ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಹಿಂದೂಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ತೀರಾ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಬಿಜೆಪಿ ನಿಯೋಗ ಭೇಟಿ ಕೊಟ್ಟ ನಂತರ ಎತ್ತಿರುವಂತಹ ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ FIR ಕಾಪಿ ಕೂಡ ನಾವು ಆಕ್ಸೆಸ್ ಮಾಡಿದಾಗ ಗೊತ್ತಾಗಿತ್ತು, A1 ಇಂದ ಹಿಡಿದು A23 ತನಕ ಇರೋದು ಕೇವಲ ಹಿಂದೂ ಹುಡುಗರ ಹೆಸರುಗಳು ಮಾತ್ರ. ಹಾಗಾದ್ರೆ ಗಣೇಶ ಮೆರವಣಿಗೆಯನ್ನ ಮಾಡಿದವರು, ಪರ್ಮಿಷನ್ ಅನ್ನ ತೆಗೆದುಕೊಂಡವರು, ಉತ್ಸವ ಮೂರ್ತಿಯನ್ನ ಇಟ್ಟವರು, ಅವ್ರು ಹೆಂಗೆ A1 ಆಗ್ತಾರೆ ಅನ್ನೋದು ಪ್ರಶ್ನೆ. ಪರ್ಮಿಷನ್ ನೀವೇ ಕೊಟ್ಟಿದ್ದು ಮಾಡಿ ಅಂತ, ಮೆರವಣಿಗೆಗೆ ನಿಮ್ದೇ ಪರ್ಮಿಷನ್ ಇದ್ದಿದ್ದು, ನಾವು ಕೊಡ್ತೀವಿ ಪರ್ಮಿಷನ್ ಅಂತ ಕೊಟ್ಟು ಈಗ ಉತ್ಸವವನ್ನ ಆಚರಣೆ ಮಾಡಿದವರನ್ನ A1 ಮಾಡಿದ್ರಿ ಅಂದ್ರೆ ಅರ್ಥ ಏನು ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ ಕೂಡ ಹೌದು, ಸಾರ್ವಜನಿಕರ ಪ್ರಶ್ನೆ ಕೂಡ ಹೌದು. ಯಾಕಂದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಆಗೋದು ಇಲ್ಲಿ, A1 ಅನ್ನ ಯಾರು ಮಾಡ್ತಾರೆ ಈ ಪ್ರಕರಣದಲ್ಲಿ? ಇಡೀ ಪ್ರಕರಣದ ಕಾನ್ಸ್ಪಿರೆಸಿ, ಒಳಸಂಚು, ಪಾತ್ರಧಾರ, ಸೂತ್ರಧಾರ ಈತನೇ ಅಂತ ಹೇಳಿದಾಗ ಇಲ್ಲಿ A1 ಹೆಂಗಾಗಕ್ಕೆ ಸಾಧ್ಯ? ಮೆರವಣಿಗೆಗೆ ಪರ್ಮಿಷನ್ ತಗೊಂಡವರು, ತಮ್ಮ ಪಾಡಿಗೆ ತಾವು ಶಾಂತಿಯುತವಾಗಿ ಮೆರವಣಿಗೆಯನ್ನು ನಡೆಸ್ತಾ ಇದ್ದವರು A1 ಆಗೋದಕ್ಕೆ ಒಂದು ಪ್ರಕರಣದಲ್ಲಿ ಹೆಂಗ್ ಸಾಧ್ಯ ಅನ್ನೋದು ಪ್ರಶ್ನೆ. ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿದೆ. ಅಷ್ಟು ಪರಿಜ್ಞಾನ ಈ ಪೊಲೀಸರಿಗೆ, ಆಡಳಿತ ನಡೆಸುವಂಥ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ, ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೂ ಇಲ್ಲದೆ ಇರತಕ್ಕಂಥ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ. ಈ ಭಯೋತ್ಪಾದಕರಿಗೆ, ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನಿಸ್ತಾ ಇದೆ, ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನು ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪೆಟ್ರೋಲ್ ಬಾಂಬ್ ಎಲ್ಲ ಯೂಸ್ ಮಾಡಿ ಇವತ್ತು ಅಂಗಡಿ ಸುಮಾರು 2 ಕೋಟಿಗೂ ಹೆಚ್ಚು ಲಾಸ್ ಆಗಿದೆ. ಬಟ್ಟೆ ಅಂಗಡಿಯಲ್ಲಿ ಇವತ್ತು 8 ಮೋಟ್ರ್ ಬೈಕ್ಗಳನ್ನು ತೆಗೆದುಕೊಂಡೋಗಿ ರೋಡಲ್ಲಿ ಹಾಕಿ ಸುಟ್ಟಾಕಿದ್ದಾರೆ. ಮತ್ತು ಒಂದು ಟೀ ಸ್ಟಾಲನ್ನು ಕೂಡ ಹಿಂದೂಗಳದು ಎಲ್ಲ ಕಡೆ ಬೋರ್ವೆಲ್ಲು ಎಲ್ಲ ಸುಟ್ಟಾಕಿರುವಂಥದ್ದು ಕಾಣ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು, ನಾನು ಕೇಳಿದೆ ಪೊಲೀಸ್ ಅಧಿಕಾರಿಗಳನ್ನ, ಅವ್ರ ಮುಂದೆನೇ ನಡೆದಿದೆ ಇಷ್ಟೆಲ್ಲ ಘಟನೆ. ಏನು ಕತೆ ಕಾಯ್ತಾ ಇದ್ರ ಇವೆಲ್ಲ? ಏನು ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ತೊಂದರೆ ಕೊಡಬೇಕು, ಹಿಂದೂಗಳ ಮೇಲೆ ಹಲ್ಲೆ ಮಾಡಬೇಕು ಅಂತನ ಏನು? ಇದು ಒಂದು ರೀತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ದಾಖಲೆ ಇಲ್ಲ. ಇದೊಂದೇ ಕಡೆ ಅಲ್ಲ, ಗಣೇಶನ ಚತುರ್ಥಿ ಎಲ್ಲೆಲ್ಲಿ ನಡೀತಾ ಇದೋ ಹಲವಾರು ಕಡೆ ಕರ್ನಾಟಕದಲ್ಲಿ ಗಲಾಟೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೇನು ಮಾಡಲ್ಲ, ನಾವೇನೇ ಮಾಡಿದ್ರು ನಮಗೇನು ಸರ್ಕಾರ ಸಪೋರ್ಟ್ ಮಾಡ್ತೈತೆ ಅಂತ ಅವ್ರಿಗೆ ತಲೆಯಲ್ಲಿ ಹೋಗಿರಬೇಕು. ಇಲ್ಲ, ಹೋಮ್ ಮಿನಿಸ್ಟ್ರು ಏನು ಹೇಳಿದ್ದಾರೆ ಅಂದರೆ ಅದೊಂದು ಸಣ್ಣ ಘಟನೆ ಅಂತ, ಅದೇ ಇದಾಕಿದಾರಲ್ಲ ಪೆಟ್ರೋಲ್ ಬಾಂಬ್. ನಾವು ತಾಲಿಬಾನ್ಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇವರಿಗೆ ನಾವು ನಾಮರ್ದ್ರಿದ್ದೀವಿ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಅಲ್ರಿ ಪೊಲೀಸ್ರಿ ಎದುರುಗಡ್ಲೇನೆ 2-3 ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರ್ರೀ ವಿಶ್ವಾಸ ಇಡ್ತಾರೆ? ಯಾರು ವಿಶ್ವಾಸ ಇಡ್ತಾರೆ? 1ರಿಂದ 18ವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶ್ರೀನಿವಾಸ್. ಒಂದು FIR ಆಗತ್ತೆ ಅಂದ್ರೆ ಆ FIR ಸಮಾಜ ದ್ರೋಹಿಗಳ ಎದೆಯಲ್ಲಿ ಭಯವನ್ನ ಹುಟ್ಟಿಸ್ಬೇಕು. ಬಟ್ ಈ FIR ನೋಡ್ತಾ ಇದ್ರೆ ಸಮಾಜ ದ್ರೋಹಿಗಳಿಗೆ ನಾವ್ ಏನ್ ಮಾಡಿದ್ರು ಕೂಡ ನಾವು ಸಿಕ್ಕಾಕೊಳ್ಳೋದಕ್ಕೆ ಅಂತ, ಬಲಿಪೀಠಕ್ಕೆ ಕೂರೋದಕ್ಕೆ ಅಂತಾನೆ ತುಂಬಾ ಜನ ಇದ್ದಾರೆ, ಅವ್ರನ್ನ ನೋಟ್ ಮಾಡ್ಕೊಳ್ತಾರೆ ಬಿಡಿ ಅನ್ನುವಂತಹ ಮೆಸೇಜ್ ಕೊಟ್ಟಂಗಿದೆಯಲ್ಲ ಶ್ರೀನಿವಾಸ್. ಬಿಜೆಪಿ ನಾಯಕರು ಕೇಳೋದ್ರಲ್ಲೂ ಅರ್ಥ ಇದೆ, ಸಮಾಜದ ಸಾರ್ವಜನಿಕರು ಕೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ ಇದರಲ್ಲಿ ಅಂತ. ಮಮತಾ, ಹೌದು. ಯಾಕೆಂದ್ರೆ ಸರ್ಕಾರದ ನಡೆನೇ ಈಗ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ನಾಗಮನದ ಘಟನೆ ಆದಂತ ಸಂದರ್ಭದಲ್ಲಿ ನಿನ್ನೆ ಬಿಜೆಪಿಯ ನಿಯೋಗ ಹೋಗಿತ್ತು, ಅಲ್ಲೆಲ್ಲ ಪರಿಶೀಲನೆಗಳನ್ನ ಮಾಡ್ತು. ಆದ್ರೆ ವಿಚಿತ್ರ ಅಂತಂದ್ರೆ ಅಲ್ಲಿ ನಡೆದಂತಹ ಘಟನೆ ವಿಚಾರವಾಗಿ
ಹಿಂದೂ ಯುವಕರ ಮೇಲೆ ದೂರುಗಳನ್ನ ದಾಖಲು ಮಾಡಿರುವಂತದ್ದು. A1, A2, A3 ಇವೆಲ್ಲ ನೋಡಿದ್ರೆ ಹಿಂದೂ ಯುವಕರೇ ಅಲ್ಲಿ ಆರೋಪಿಗಳಾಗಿದ್ದಾರೆ. ಹಾಗಾದ್ರೆ ಈ ಒಂದು ಘಟನೆಗೆ ಕೇವಲ ಹಿಂದೂಗಳೇ ಕಾರಣ ಆದ್ರ ಅನ್ನುವಂತ ಅನುಮಾನಗಳು ಕೂಡ ಅನುಮಾನ ಕಾಡಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಎರಡು ಕೋಮಿನ ನಡುವೆ ಇದಾಗಿರುವಂತದ್ದು, ಒಂದು ಕೋಮಿನವರು ಕಲ್ಲೆಸೆದ್ರು, ಈ ರೀತಿಯಾದಂತಹ ಘಟನೆ ಆಯ್ತು ಅನ್ನುವಂಥದ್ದು ಹೇಳ್ತಿರುವಂತಹ ವಿಚಾರ. ಆದ್ರೆ ಪೊಲೀಸರೀಗ ಏನು ಯಾರೆಲ್ಲ ಕಂಪ್ಲೇಂಟ್ ಅನ್ನ ದೂರನ್ನ ದಾಖಲಿಸಿದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳು. ಹಾಗಾಗಿ ಸಹಜವಾಗಿ ಬಿಜೆಪಿ ಕೂಡ ಇದನ್ನ ವಿರೋಧ ಮಾಡಿದೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನ ಆ ಸರ್ಕಾರ ಮಾಡ್ತಿದ್ರೆ, ಜೊತೆಗೆ ಪೊಲೀಸರು ತಮ್ಮ ವೈಫಲ್ಯವನ್ನ ಮುಚ್ಕೊಳ್ಳೋದಿಕ್ಕೆ ಹಿಂದೂ ಯುವಕರನ್ನ ಬಲಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಜೊತೆಗೆ ಪೊಲೀಸರ ವಿರುದ್ಧವೇ ತನಿಖೆ ಆಗ್ಬೇಕು ಅನ್ನುವಂಥದ್ದು ಬಿಜೆಪಿಯ ಆಗ್ರಹ. ಹೀಗಾಗಿ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಆದ್ರೆ ಸದ್ಯಕ್ಕಂತೂ ನಾಗಮಂಗಲದ ಕೇಸ್ನಲ್ಲಿ ಯಾವ ಪ್ರಕ್ರಿಯೆಗಳು ಪ್ರಾಮಾಣಿಕವಾಗಿ ಆಗ್ಬೇಕಾಗಿತ್ತೋ ಅದು ಆಗಿಲ್ಲ. ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಮಮತಾ.